ಈಗ ಹಂಗ ನೆಕ್ಸ್ಟ್ ನಾವು ಮಸಾಲೆ ರೆಡಿ ಮಾಡ್ಕೋಬೇಕ್ರಿ. ಹಾ. ಮಸಾಲೆ ರೆಡಿ ಮಾಡ್ಕೊಂಡು ಅಡಿಗೆ ಶುರು ಮಾಡೋಣ್ರಿ. ಓಕೆ ರೀ. ಈಗ ನಾವೊಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡ್ರಲ್ಲ. ಮೂರ್ ಹೇಳ್ರಲ್ಲ. ಎಲ್ರು ಕೇಳಿಸ್ಕೊರಿ. ಹಾ. ಇವತ್ ಜವಾರಿ ಅಡಿಗೆ ಮಾಡೋದು ಪಕ್ಕ. ಪಕ್ಕ. ನಮ್ ಟೀಮ್ ಹೆಸರು ಮಸಾಲ ಕಾಕ. ಸೂಪರ್ ಕಾಕ. ಈಗ ಶೇಂಗಾ ಹುರಿಬೇಕ್ರಿ ಮೇಡಮ್. ಹುರಿಬೇಕ್ರಿ? ಹಾ. ಹುರಿಯಕ್ ಏನಾರ ಬೇಕ್ರಿ? ಬೇಕ್ರಿ ಏನ್ ಬೇಕ್ರಿ? ತೊಗೊಂಡ್ರಿ ನೀವ್ ಕೇಳ್ರಿ ನಾ ತಕ್ಕ ಹಂಚ್ಬೇಕ್ರಿ ಮೇಡಮ್. ನೀವ್ ಬಾಗ್ಬೇಡ್ರಿ, ನನಗೆ ಹೆದ್ರಿಕ್ ಬರ್ತದ. ಶೇಂಗಾ ಎಷ್ಟೈತ್ರಿ? ಈಗ ಮಿಕ್ಸರ್ಗೆ ಹಾಕ್ಬೇಕ್ರಿ ಮೇಡಮ್ ಅದನ್ನ. ಅಷ್ಟ ಹಾ. ಹುರಿದ್ ಬರೋದೇನಿಲ್ಲ? ಹುರಿಬೇಕ್ರಿ, ಚಂದ ಹುರಿಬೇಕು. ಚಂದ ಹುರಿಬೇಕಾ? ಎಷ್ಟೊತ್ತನ ಹುರಿಬೇಕ್ರಿ? ಒಂದು 10 ನಿಮಿಷ ಹುರಿಬೇಕ್ರಿ. 10 ನಿಮಿಷ ಹುರಿಬೇಕ್ರಾ? ಮದುವೆ ಆಗೈತ್ರಪ್ಪ ನಿಮ್ಮದು? ಆಗೈತ್ರಿ ಮೇಡಮ್. ಎಷ್ಟು? ಅಲ್ಲ ಮಕ್ಳು ಎಷ್ಟು ಅನ್ನಕ್ ಬಂದೆ ಮತ್ತ ಹೊಡೆದ್ ಗಿಡ ಸೌಟ್ದಾಗ? 2 ಅದ್ರಿ ಮೇಡಮ್. ಏನ? ಒಂದು ಗಂಡು ಒಂದು ಹೆಣ್ಣು. ಅದಾವ ಅಂತಲ್ಲ ಏನೋ ಮರ ಆಡಿನ ಮರಿ ಮಾಡಿ ಹೆಣ್ಣು ಮಕ್ಕಳನ್ನ 2 ಮಕ್ಳದಾರ. ಹಾಂ. ಒಂದು ಗಂಡು ಹೆಣ್ಣು. ಹಾಂ. ವಾ ಹೆಂಡ್ತಿ ಹೆಂಡ್ತಿನ ಅದಾವ ಮೇಡಮ್. ಹಂಗಲ್ಲಪ್ಪಾಜಿ, ಹೆಂಗದಾರ ಅಂತ ಕೇಳಿದೆ. ನಿಮ್ಮಂಗ ಅದಾವ್ರಿ ಅವರು. ಇದೇನು ಮುಂಜಾನೆ ಅವ್ರ ಹಂಗ್ ಕೇಳಕತ್ತಿಲ್ಲ ಕಾಕ. ಚಲೋ ಅದಾರ ಏನ್ ಚಂದ ಅದಾರ ಇಲ್ಲ ಅಂತ ಚಲೋ ಅದಾರ, ಗಟ್ಟಿ ಮುಟ್ಟ ಅದಾರ. ಹಾಂ ಮೇಡಮ್, ಗಟ್ಟಿ ಮುಟ್ಟ ಅದಾರ. ನಿಮಗೆಲ್ಲ ಬೇಸ್ ಹಾಕ್ತಾರಂದ್ರೆ ಗಟ್ಟಿ ಮುಟ್ಟ ಇರ್ತಾರ. ಈಗ ಹುರ್ಕೊಂಡೇನಿ, ಮಿಕ್ಸಿ ಜಾರ್ ಬೇಕು, ಮಿಕ್ಸಿ ಜಾರ್ ಕೊಡ್ರಿ ಮೇಡಮ್. ಹಾಕೊಳ್ಳ್ಯಾರಿ? ಹಾಂ ಹಾಕೋ. ಇವತ್ತು ನಾವು ನಮ್ಮ ಮಸಾಲಾನ ಹುರ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿ. ಮೇಡಮ್ ಅರಿ, ಹಾ. ಸ್ವಲ್ಪ ಇದೆಲ್ಲ ಶೇಂಗಾ ಬೀಜ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡುನಲ್ರಿ. ಹೌದ್ರಾ? ಖಾರದ ಪುಡಿ ಹಾಕ್ಬೇಕ್ರಿ ಮೇಡಮ್. ಈಗ ಇದು ಜೀರಿಗೆ ಪುಡಿ ರೀ ಮಸಾಲ. ನಿಮ್ಗೆ ಯೂಟ್ಯೂಬಲ್ಲಿ ಜೋರಾಗಿ ಹೇಳಿ 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 ಜೀರಿಗೆ ಪುಡಿರಿ, ಖಾರದ ಪುಡಿರಿ ಅಂತವ್ರೆ. ಎಷ್ಟ್ರಿ? ಇದು ಅಷ್ಟು ಹಾಕ್ಬೇಕ್ರಿ, ಒಂದು ಬಾಲ್ ಉಪ್ಪು ರೀ ಅದು. ಉಪ್ಪು ಮರತ್ರ ತಪ್ಪ. ಇದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಹಂಗ್ರಿ. ವಾವ್, ಏನ್ರಿ ಹುರ್ದಿದ್ ಶೇಂಗಾ ಘಮ 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 ಅನ್ಲತ್ತದ್ರಿ. ಅಪ್ಪ ಅಪ್ಪ ಬಹಳ ಗಮ್ಮಂತ ವಾಸನೆ ಬರಕತ್ತದ್ರಿ. ಹೌದ್ರಾ? ಇದನ್ನ ಮಸಾಲೆ ರೆಡಿ ಮಾಡ್ಕೊಂಡು ತುಂಬಗಾಯಿಗೆ ಬದ್ನೆಕಾಯಿ ಒಳಗೆ ತುಂಬಬೇಕ್ರಿ, ಶಿಸ್ತಾಗ ಒಳಗ ತುಂಬಿಂದ ಆಮೇಲೆ ಎಣ್ಣೆ ಕರದಿಂದ ನೋಡ್ರಿ ಹೆಂಗ್ ಆಗ್ತದ ಅಂತ ಹೇಳಿ ಹೇಳ್ತೀನಿ. ಅದಕ್ಕೆ ಅದು ತುಂಬಗಾಯಿ ಬದ್ನಿಕಾಯಿ ಜಬರ್ದಸ್ತ್ ಆಗ್ತದ್ರಿ. ಸ್ವಲ್ಪ ನೀರ್ ಹಾಕೋಬೇಕ್ರಿ. ಸ್ವಲ್ಪ ನೀರ್ ಹಾಕೋಬೇಕ್ರಿ ಮೇಡಮ್ ರೀ, ಸ್ವಲ್ಪ ಇದರಿಂದ ಕೈಯಿಂದನೇ ಕಲ್ಸ್ಕೋಬೇಕ್ರಿ. ಹ್ಞೂನ್ರಿ, ಭಾಳ ಚಂದ ಆಗ್ತದ್ರಿ. ಆತ್ರಿ. ಅನಿಸ್ತ್ರಿ ಹಿಂಗೆ ಯೂಟ್ಯೂಬ್ದೊಳಗೆ ಹಿಂಗೆ ಅಡುಗೆ ಮಾಡ್ಬೇಕು, ನಾವು ಹಿಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು, ಅದಕ್ಕೆ ಮಸಾಲ ಕಾಕ ಅಂತಾನೆ ಹೆಸರಿಡ್ಬೇಕು ಅಂತ ಹೇಳಿ. ನಾವು ಆಕ್ಚುಲಿ ಫ್ರೆಂಡ್ಸ್ ಎಲ್ಲ ಪ್ರತಿ ಸಂಡೇ ಸೇರ್ತಾ ಇದ್ವಿ. ಅದಕ್ಕೆ ಹೀಗೆ ನಾವು ಪಾರ್ಟಿ ಅದು ಎಲ್ಲ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಆಮೇಲೆ ನಾವೇ ಇದು ಅನ್ಕೊಂಡು ಇದನ್ನೇ ನಾವು ವಿಡಿಯೋ ಅದು ಮಾಡ್ಕೊಂಡು ಸ್ಟಾರ್ಟ್ ಮಾಡಿರೋದೇ ಮಸಾಲ ಚಾನಲ್ ನಮ್ದು. ಹೌದಾ? ಮಸಾಲ ಕಾಕ. ಮಸಾಲ ಕಾಕ ಅದೇ ಹೆಸರು ಯಾಕಿಟ್ರಿ? ಒಂಥರ ಟೇಸ್ಟಿ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಕಾಕ ಅನ್ನೋದು ಫೇಮಸ್. ಖಡಕ್ ಆಗಿರುತ್ತೆ, ಕಾಕ ಅಂತಾನೆ ಮಾತಾಡೋದು. ಹಂಗಾಗಿ ಮಸಾಲ ಕಾಕ ಅಂತಾನೆ ಇಟ್ಟಿರಿ. ಈಗ ಬದ್ನಿಕಾಯಿ ಹೋಳೋನ್ರಿ. ಹೆಂಗದು? ಫುಲ್ ಬದ್ನಿಕಾಯಿ? ಹಾ ರೀ, ಹಿಂಗ್ ಹೊಳ್ಕೋಬೇಕ್ರಿ ಇದನ್ನ. ನೀವು ಜವಾರಿ ಬದ್ನಿಕಾಯಿ ಹಿಂಗ್ ಹೋಳಿ 2 ಕಡೆ ಹೊಳ್ಬೇಕ್ರಿ. ಹಿಂಗ್ ಹೋಳಿದಾದ್ಮೇಲೆ ಇಲ್ಲಿ ಓಪನ್ ಆಗ್ತದ್ರಿ. ಓಪನ್ ಆದ್ಮ್ಯಾಗ ಇದ್ರಾಗ ಈ ತರ ಮಸಾಲೆ ತುಂಬಬೇಕ್ರಿ ಮೇಡಮ್. ಈ ತರ ತುಂಬಿ ಕಾಯಂ ಇವಾಗ ಅರ್ಜುನ್ ಮಾಮ ಮನೆಗೆ ಹೋಗ್ತೀನಿ ನಾನು ಇವತ್ತು. ಬರ್ರಿ ಮತ್ತೆ ಮಾಡ್ಕೊಡ್ತೀನಿ. ತುಂಬಿದ್ರಾ? ಎಲ್ಲ ತುಂಬಾಯ್ತಾ? ಬರ್ರಿ ಬರ್ರಿ, ನಾಗರಾಜ್ ಕಾಕಾರ ನನ್ನ ಬಾಜುಗ್ ಬರ್ರಿ. ನೀವು ನನ್ನ ಪಕ್ಕ ಇರ್ಬೇಕ್ರಿ. ನೀವು ಎಣ್ಣೆ ಕಾದೈತ್ರಿ, ಜೀರಿಗೆ ಸಾಸಿವೆ ಹಾಕೊಳ್ಳೋನ್ರಿ. ಹೌದ್ರಾ? ಕರಿಬೇವು ಒಂದ. ಅಯ್ಯಯ್ಯೋ ಮಾಮಾರ, ಕೈ ಸುಡ್ತದೆ, ಹಿಂದ್ ಬರ್ರಿ. ನಿಮ್ ಕೈ ಸುಟ್ರೆ ನನ್ನ ಮನಸ್ಸು ಸುಟ್ಟಂಗ ಆಗತ್ತೇನ್ರಿ? ಹ್ಞೂನ್ರಿ. ಉಳ್ಳಾಗಡ್ಡಿ ಹಾಕೋನ್ರಿ. ಹಾಕಮ್. ಎಷ್ಟು ಹಾಕಮ್ರಿ ಉಳ್ಳಾಗಡ್ಡಿ? ಇದಕ್ಕ ಒಂದ್ 4 ಉಳ್ಳಾಗಡ್ಡಿ ತರ್ಚಿರೋದೈತಲ್ರಿ. ತರ್ಚಿರೋದು ಅಂದ್ರೆ ಹೆರ್ಚಿದ ಉಳ್ಳಾಗಡ್ಡಿ. ವೆರಿ ಗುಡ್. ಬೆಳ್ಳುಳ್ಳಿ ಪೇಸ್ಟ್ ಕೊಡ್ರಿ. ಕೊಡ್ರಿ. ಇದು ಒಂದ್ 2 ಚಮಚದಟ್ಟು ಹಾಕೊಳ್ಳೋನ್ರಿ. ಟೊಮೆಟೊ ಕೊಡ್ರಿ. ಟೊಮೆಟೊ ಕೊಡ್ಲಾ? ನನ್ನಂತದ ಟೊಮೆಟೊ ಹಣ್ಣು ಕೊಟ್ಟಿ ನೋಡ್ರಿ. ಟೊಮೆಟೊ ಸ್ವಲ್ಪ ಹಾಕೋಬೇಕ್ರಿ. ಬಾಣ ಒಂದ್ 4 ಟೊಮೆಟೊ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋದ್ರಿ. ಇದಕ್ಕ ಹಂಗ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕೊಳ್ಳೋನ್ರಿ ಮೇಡಮ್. ಇದ್ರೊಳಗ ಬದ್ನಿಕಾಯಿ ಮಸಾಲೆ ತುಂಬ್ಕೊಂಡಿರೋದೈತಲ್ರಿ, ಇದ್ರೊಳಗೆ ಬಿಡ್ಬೇಕ್ರಿ ಎಣ್ಣೆ ಒಳಗ. ನೀರ್ ಕೊಡ್ರಿ. ಸ್ವಲ್ಪ ನೀರು ಕೊಟ್ಟೆ ನಾನು. ಸ್ವಲ್ಪ ಹಾಕೋಬೇಕ್ರಿ, ಭಾಳ ಇಲ್ಲ. ಈಗಿದು ಸ್ವಲ್ಪ ಅದು ಕುದಿಬೇಕ್ರಿ. ಸ್ವಲ್ಪ ಮುಚ್ಚಿಟ್ ಬಿಡ್ಬೇಕ್ರಿ. ಇದು ಒಂದ್ 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿತದ್ರಿ. ಆಮೇಲೆ ರೆಡಿ ಆಗ್ತದ್ರಿ. ವಾಕೆ ಮೇಡಮ್ ರೀ, ಇದೆಲ್ಲ ರೆಡಿ ಆಗೈತ್ರಿ ಕುದ್ದು. ಹೌದಾ? ಈ ಸದ್ದ ಇದು ಬಡಿಸ್ಕೊಂಡ್ ತಿನ್ನುದ್ರಿ. ಅಷ್ಟೇನಾ? ಅಷ್ಟೇ ರೀ. ನೋಡ್ರಿ ಹೆಂಗದ ಗ್ರೇವಿ. ಬದನೆಕಾಯಿ ಜನಸಾಗರ. ಮೇಡಮ್ ಇದು ಸ್ವಲ್ಪ ಇದಕ್ಕೆ ಹಾಕೋತೀನಿ ಪಾತ್ರೆಗೆ.
ಇದು ಬೆಳಗ ಮುಂಜಾನೆ ಇದೇ ಮಾಡ್ತೇನೆ ಮಾಮ ನಾ ತಿನ್ಲಿ ಅದನ್ನ ನೀವೇ ತಿನ್ನಿಸ್ತೀರ ತಿನ್ನಿಸ್ತೀನಿ ಬೇಡ ನಾನು ತಿಂತೀನಿ ಅಪ್ಪ ಯಾಕೆ ಇದು ಹಿಡ್ಕೊ ಮಾಮ ಒಂದು ನಿಮಿಷ ಖಡಕ್ ರೊಟ್ಟಿ ಅಂದ್ರೆ ಇದು ಮಾಮಾರ ಹಾಂ ರೀ ನೀವು ಇಷ್ಟು ಲವ್ ಮಾಡ್ತೀರಲ್ಲ ನನ್ನ ಹಾಂ ರೀ ನಮ್ಮ ಮಾಮ ಅವ್ರು ನನ್ನನ್ನು ಹೋದ ಜನ್ಮದಲ್ಲಿ ಲವ್ ಮಾಡ್ತಿದ್ದಾರೆ ಮೊದಲನೇ ನೀವೇ ತಗೊಂಡ್ಬಿಡಿ ಚಂದಾಗ್ಯದ ಹೌದಾ ಭಾರಿ ಮಸ್ತ್ ಆಗದ್ರಿ ತಿರುತು ಮುಂದಾರ ಚಂದಾಗ ನಗೋ ಮಾರ್ರೆ ಯಾಕೆ ಬುಬುಣಿ ನಂಗೆ ಮಾರಿ ಮಾಡಿ ಹೆಂಗಾಗ್ಯದ ನಮ್ಮ ಅಮ್ಮ ಮಾಡಿದ್ದು ಮಾಮ ಏನು ಮಾಡ್ಯಾನ ನಾ ಮಾಡ್ಯಾನ್ರಿ ಅನ್ಬೇಕ್ರಿ ನೀವು ಅವೇನು ಹಂಗ ಕೈ ಅಲ್ಲಾಡ್ಸ್ಯಾನ ಪಾಪ ತಗೊಳ್ಳಿ ಸರ್ ಹೇಗಿದೆ ಇವತ್ತಿನ ನಮ್ಮ ತುಂಬಗಾಯಿ ಎಣ್ಗಾಯಿಗೆ ನನ್ನ ಕಡೆಯಿಂದ ತುಂಬ ಎಣ್ಗಾಯಿ ಮಾಡುವ ವಿಧಾನ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಯನ್ನು ಒಲೆಯ ಮೇಲಿಟ್ಟು 500 ಗ್ರಾಂನಷ್ಟು ಅಡುಗೆ ಎಣ್ಣೆ ಹಾಕಿ ಬಿಸಿಯಾಗಲು ಬಿಡಿ. ಮತ್ತೊಂದು ಚಿಕ್ಕ ಬಾಣಲೆಯಲ್ಲಿ 1 ಬಟ್ಟಲು ಕಡಲೆ ಬೀಜ ಸೇರಿಸಿ ಚೆನ್ನಾಗಿ ಹುರಿಯಿರಿ. ಹುರಿದ ಕಡಲೆ ಬೀಜವನ್ನು ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ಒಂದು ಅಗಲವಾದ ಬೋಲ್ ತೆಗೆದುಕೊಂಡು ಅದಕ್ಕೆ 1 ಕಪ್ ಅಚ್ಚ ಖಾರದ ಪುಡಿ, 1 ಕಪ್ ಜೀರಿಗೆ ಪುಡಿ, 1 ಕಪ್ ಅರಿಶಿನ, ಅರ್ಧ ಕಪ್ ಉಪ್ಪು ಮತ್ತು ರುಬ್ಬಿಕೊಂಡ ಕಡಲೆ ಬೀಜದ ಪುಡಿಯನ್ನು ಸೇರಿಸಿ ಸ್ವಲ್ಪವೇ ನೀರು ಹಾಕಿ ಹದವಾಗಿ ಕಲಸಿಟ್ಟುಕೊಳ್ಳಿ. ತೊಳೆದ ಬದನೆಕಾಯಿ ಮಧ್ಯೆ ಸೇಳಿಕೊಂಡು ತಯಾರಿಸಿಕೊಂಡ ಮಸಾಲೆಯನ್ನು ಬದನೆಕಾಯಿ ಮಧ್ಯೆ ಒತ್ತಿ ತುಂಬಿ ಕಾಯಿಲು ಇಟ್ಟ ಎಣ್ಣೆ ಬಿಸಿಯಾದ ಕೂಡಲೇ 1 ಚಮಚ ಜೀರಿಗೆ, 1 ಕಪ್ ಕರಿಬೇವು, 1 ಬಟ್ಟಲು ಈರುಳ್ಳಿ, 2 ಚಮಚ ಬೆಳ್ಳುಳ್ಳಿ ಪೇಸ್ಟ್, 1 ಬಟ್ಟಲು ಟೊಮ್ಯಾಟೊ, ಅರ್ಧ ಕಪ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ ಮಸಾಲೆ ತುಂಬಿದ ಬದನೆಕಾಯಿಗಳನ್ನು ಪಾತ್ರೆಗೆ ಹಾಕಿ ಬೇಕಾದಷ್ಟು ನೀರು ಹಾಕಿ ದೊಡ್ಡ ಪಾತ್ರೆಯ ಮುಚ್ಚಳವನ್ನು ಮುಚ್ಚಿ ಸುಮಾರು 15 ನಿಮಿಷ ಚೆನ್ನಾಗಿ ಬೇಯಲು ಬಿಟ್ಟರೆ ಬಿಸಿ ಬಿಸಿಯಾದ ತುಂಬ ಎಣ್ಗಾಯಿ ರೊಟ್ಟಿ ಜೊತೆ ಸವಿಯಲು ಸಿದ್ಧ.